ಹಳ್ಳ ಹಿಡಿದ ಕೇಂದ್ರದ ಫಸಲ್ ಬಿಮಾ ಯೋಜನೆ, ಆಧಾರಿದ್ದರೂ ಅಮಾಯಕ ರೈತರಿಗೆ ಅಧಿಕಾರಿಗಳಿಂದ ವಂಚನೆ, ಅಮಾನತಿಗೆ ಒತ್ತಾಯ. ತಾಲೂಕಿನ ಭೋಗವತಿ ಗ್ರಾಮದ ನೂರಾರು ರೈತರ ಜಮೀನಿನ ಬೆಳೆ ವಿಮೆ ಪರಿಹಾರದ ಹಣ ಬೇರೆಯವರ ಖಾತೆಗೆ ಜಮಾ ಆಗಿರುವ ವಿಚಾರ ಸಾಕ್ಷಿಗಳೊಂದಿಗೆ ಹೊರ ಬಂದಿದೆ. ಕೇವಲ ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಅವರ ಪುತ್ರಿ ವಾಣಿ ಅವರ ಹೆಸರಿನಲ್ಲಿರುವ ಜಮೀನಿನ ಬೆಳೆ ವಿಮೆ ಹೊರತುಪಡಿಸಿ ನೂರಾರು ರೈತರ ಸಾವಿರಾರು ಎಕರೆ ಜಮೀನಿನ ಬೆಳೆ ವಿಮೆ ಅಧಿಕಾರಿಗಳ ಭ್ರಷ್ಟತೆಯಿಂದ ಮತ್ತೊಬ್ಬರ ಖಾತೆಗೆ ಜಮಾ ಆಗಿದೆ. ಹೀಗಂತ ಭೋಗವತಿ ಗ್ರಾಮದ ರೈತ ಮುಖಂಡರು ದಾಖಲೆಗಳೊಂದಿಗೆ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2020-2021 ಸಾಲಿನಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಭೋಗಾವತಿ ಗ್ರಾಮದ ಅಥವಾ ಭೋಗಾವತಿ ಸೀಮಾದ ಸಮಸ್ತ 200 ಸುಮಾರು ಅಂದಾಜಿಸಲಾಗಿದೆ 218 ಜನ ರೈತರ ವಿಮೆ ಹಣವನ್ನು ಕೆಲವು ವ್ಯಕ್ತಿಗಳು ತಮ್ಮ ಹೆಸರಿನಲ್ಲಿ ವಿಮೆ ಮಾಡಿಸಿಕೊಂಡು ವಿಮೆ ಹಣ ದುರುಪಯೋಗ ಮಾಡಿರುವ ಸಂಬಂಧ ಎಡಿ ಮತ್ತು ಜೆಡಿ ಅವರಿಗೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದೆವು. ಸುಮಾರು ದೂರು ಕೊಟ್ಟು 8 ದಿನಗಳಾಯಿತು. ಇನ್ನೂ ಯಾವುದೇ ರೀತಿಯ ಕ್ರಮವನ್ನು ತಗೊಂಡಿಲ್ಲ. ಈ ಬಗ್ಗೆ ಪತ್ರಿಕೆಯಲ್ಲಿ ವರದಿ ಆದಾಗ ಮಾನ್ಯ ಜೆಡಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. ಅವರು ಲೀಸ್ ಕೊಟ್ಟವರು ಮಾಡಿರ್ತಾರೆ ಅನ್ನೋ ಒಂದು ಹೇಳಿಕೆ. ಲೀಸ್ ಕೊಟ್ಟಿರ್ತಾರೆ, ಆ ಲೀಸ್ ಕೊಟ್ಟಿದ್ದಕ್ಕೆ ಈ ಪ್ರಭಾವಿಗಳು ಏನು ಕಳ್ಳತನ ಎಸಗಿದಂಥ ರೈತರ ಹಣ ದೋಚಿದಂಥ ವ್ಯಕ್ತಿಗಳು ಲೀಸ್ ಮಾಡಿರಬಹುದು ಎನ್ನುವ ಹೇಳಿಕೆಯನ್ನ ಅವರು ಜೆಡಿ ಅವರು ನಾನು ಕೊಟ್ಟಂತ ಕಂಪ್ಲೇಂಟ್ ಕಾಪಿಯನ್ನು ಸಹ ಸರಿಯಾಗಿ ಓದಿಲ್ಲ ಮತ್ತು ದಾಖಲೆಗಳನ್ನು ಪರಿಶೀಲಿಸಿಲ್ಲ ಅನ್ನೋದೊಂದು ನನಗೆ ಡೌಟ್ ಬಂದಿತ್ತು. ಅವರು ಆ ರೀತಿ ಹೇಳಿಕೆ ಪತ್ರಿಕೆ ಕೊಟ್ಟಾಗ ದಯವಿಟ್ಟು ನೋಡಿ, ಒಂದು 14 ಜನರ ಅಕೌಂಟಿಗೆ ಭೋಗಾವತಿಯ 90% ಸರ್ವೆ ನಂಬರ್ಗಳು ಅವರ ರೆಕಾರ್ಡ್ಸ್ ಅಲ್ಲಿ ಅವರ ಅಕೌಂಟಿಗೆ ವಿಮೆ ಹಣ, ಆ ವಿಮೆ ಏನು ಇನ್ಶೂರೆನ್ಸ್ ಅಮೌಂಟ್ ಬಂದಿತ್ತು ಅದು ಅವರ ಅಕೌಂಟಿಗೆ ಬಿದ್ದಿದೆ. ಇದು ಕೃತ್ಯ ಎಸಗಿದವರ ವಿರುದ್ಧ ನೀವು ತನಿಖೆ ನಡೆಸಿ ಅವರನ್ನ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ನಾವು ಕೇಳಿದಾಗ ಇನ್ನೂ ಇದುವರೆಗೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ, ಯಾವುದೇ FIR ದಾಖಲಿಸಿಲ್ಲ, ಯಾವುದೇ ರೀತಿಯ ವಿಚಾರಣೆ ನಡೆಸಿಲ್ಲ, ವಿಚಾರಣೆ ತಂಡನೂ ರಚನೆ ಮಾಡಿಲ್ಲ. ಮೇಲ್ನೋಟಕ್ಕೆ ಇವರು ಶಾಮೀಲು ಇದೆ, ಅಧಿಕಾರಿಗಳ ಶಾಮೀಲು ಇದೆ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಸಮಸ್ಯೆ ವಿಳಂಬ ನೀತಿ ಧೋರಣೆ ಮಾಡುತ್ತಿದ್ದಾರೆ ಮಾನ್ಯ ಜೆಡಿ ಅವರು. ನನಗೆ 6 ವರ್ಷವಾದರೂ ಸಹ ಎಡಿ ಅವರು ಮಾನ್ವಿಯಿಂದ ಸ್ಥಳಾಂತರವೂ ಆಗಿಲ್ಲ. ಈ ರೀತಿಯ ಕೃತ್ಯಗಳನ್ನು ಎಸಗುತ್ತಾ ಈ ತರ ರೈತರಿಗೆ ಅನ್ಯಾಯ ಮಾಡುತ್ತಾ ಮಾನವೀಯ ಕೃಷಿ ಇಲಾಖೆಯನ್ನು ನುಂಗಿ ನೀರು ಕುಡಿದಿದ್ದಾರೆ ಹುಸೇನ್ ಸಾಹೇಬ್ ಅವರು. ಎಡಿಎ ಹುಸೇನ್ ಸಾಹೇಬ್ ಅವರು ಸಿರುವಾರ ಹಳ್ಳಿ ಹೊಸೂರು ಪ್ರಕರಣ ಏನಾಗಿತ್ತು, ಇನ್ಶೂರೆನ್ಸ್ ಪ್ರಕರಣ, ಈ ಪ್ರಕರಣದಲ್ಲಿ ರಾತ್ರೋರಾತ್ರಿ ಹೋಗಿ FIR ದಾಖಲು ಮಾಡಿ ಈ ಬಗ್ಗೆ ಕ್ರಮ ಜರುಗಿಸಿದ್ರು. ಈ ಕೃಷಿ ಸಹಾಯಕ ನಿರ್ದೇಶಕ ಹುಸೇನ್ ಸಾಹೇಬ್ರವರು ಬೆಳೆ ವಿಮೆ ಅಧಿಕಾರಿ ಶಂಕರಗೌಡರನ್ನು ಈ ಕೂಡಲೇ ಬಂಧಿಸಿ ಅವರನ್ನ ವಿಚಾರಣೆ ಮಾಡಿದರೆ ಸತ್ಯ ಹೊರಬೀಳಲಿದೆ, ಸಂಪೂರ್ಣ ಸತ್ಯ ಹೊರಬೀಳಲಿದೆ. ಬೆಳೆ ವಿಮೆ ಅಧಿಕಾರಿ ಶಂಕರಗೌಡನನ್ನು ಬೆಳೆ ವಿಮೆ ಇದೇನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2022-2023 ಸಾಲಿನಲ್ಲಿ ಫ್ಯೂಚರ್ ಇಂಡಿಯಾ ಜನರಲಿ ಇನ್ಶೂರೆನ್ಸ್ ಅವರ ಕಂಪ್ನಿ ಇತ್ತು. ಆ ಕಂಪ್ನಿಯ ಪರವಾಗಿ ಇದ್ದಂಥ ಮತ್ತು ಈ ಕೃಷಿ ಇಲಾಖೆಯ ಪರವಾಗಿದ್ದಂಥ ಅಧಿಕಾರಿ ಶಂಕರಗೌಡ ಇವರನ್ನು ಬಂಧಿಸಿದರೆ ಈ ಸತ್ಯಗಳೆಲ್ಲ, ಈ ಮಾಡಿರೋ ಫ್ರಾಡ್ ಎಲ್ಲ ಹೊರಗಡೆ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ರೈತ ಮುಖಂಡರೆಲ್ಲರೂ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ದಯವಿಟ್ಟು ಬೆಂಬಲ ನೀಡಬೇಕಾಗಿ ಪತ್ರಿಕಾ ಮುಖಾಂತರ ಕೇಳಿಕೊಳ್ಳುತ್ತೇನೆ. ವಿಮೆ ಕುರಿತು ಹಣವನ್ನು ರೈತರು ಪಾವತಿಸಿದರೂ ಕೂಡ ಅವರ ಖಾತೆಗೆ ಬದಲಾಗಿ ಪರಿಹಾರ ಹಣ ಅದೇ ಗ್ರಾಮದ ಪ್ರಭಾವಿ ರಾಜಕಾರಣಿ ಪೊಲೀಸ್ ಪಾಟೀಲ್ ಸಂಬಂಧಿಕರು ಲಕ್ಷ್ಮೀದೇವಿ ಗೌಡಪ್ಪ ಸೇರಿದಂತೆ ಒಟ್ಟು 14 ಜನರ ಖಾತೆಗೆ ಬೆಳೆ ವಿಮೆ ಹಣ ಜಮಾ ಆಗಿದೆ. ಕೃಷಿ ಅಧಿಕಾರಿ ಹಾಗೂ ಬೆಳೆ ವಿಮೆ ಅಧಿಕಾರಿಗಳು ಶಾಮೀಲಾಗಿ ಒಟ್ಟು 2 ಕೋಟಿಗೂ ಅಧಿಕ ಬಡವರ ಹಣವನ್ನ ಲಪಟಾಯಿಸಿದ್ದಾರೆ ಎಂದು ಯುವ ರೈತ ಮುಖಂಡ ಶಿವಾರ್ಜುನ್ ನಾಯಕ್ ಮತ್ತು ಹನುಮೇಶ್ ನಾಯಕ್ ಸಾದಾಪುರ್ ಅಗತ್ಯ ಸಾಕ್ಷಿಗಳೊಂದಿಗೆ ಸಾಮಾಜಿಕ ಕಳಕಳಿಯ ಹೊರ ಹಾಕಿದರು.
ಬಂದಿರ್ತಾರೆ. ಈ ಶರಣಗೌಡ ಪೊಲೀಸ್ ಪಾಟೀಲ್ ತಂದೆ ದೊಡ್ಡಬಸಪ್ಪ ಗೌಡ, ಪ್ರಭುನಾಥ್ ರೆಡ್ಡಿ ಬಸಲಿಂಗಪ್ಪ ತಂದೆ ಹೆಸರು, ಸವಿತಾ ಡಿ ಮತ್ತು ಗಂಡ ಪ್ರಭುನಾಥ್ ರೆಡ್ಡಿ, ಮಲ್ಲಮ್ಮ ಬಸವರಾಜ್ ಗೋರ್ವಾರ ಹಾಗೂ ಇನ್ನಿತರೆ ಮುಂತಾದ ಪ್ರಭಾವಿಗಳ ಭೋಗಾವತಿ ಪ್ರಭಾವಿ ಲೀಡರ್ಗಳ ಹೆಸರು ಮತ್ತು ಅವರ ಮನೆಯವರ ಹೆಸರುಗಳು ಇದರಲ್ಲಿ ಇದ್ದಾವೆ. ಸುಮಾರು ಒಂದು 14-15 ಜನ ಈ ಕೃತ್ಯದಲ್ಲಿ ಪಾಲ್ದಾರರಾಗಿದ್ದಾರೆ. ಅವರ ನೋಟುಗಳಿಗೆ ಬಿದ್ದಿರೋ ದಾಖಲೆ ಸಮೇತವಾಗಿ ಒಂದು 350 ಪುಟಗಳ ದಾಖಲೆಗಳು ನನ್ನ ಹತ್ರ ಇದೆ. ಈ ರೈತರನ್ನ ಲೀಸ್ ಮಾಡ್ತಿದ್ರ? ಯಾರು ಹೊಲನ ಲೀಸ್ ಮಾಡ್ತಿದ್ರು? ಯಾರು ಹೊಲ ಲೀಸ್ ಮಾಡ್ತಾ ಇದ್ದಾರೆ, ಯಾರು ಹೊಲ ಅವರೇ ಮಾಡ್ತಾ ಇದ್ರು. ಅಲ್ಲ, ಇನ್ನೊಬ್ಬರು ಹೆಸರು ಬಂತಲ್ಲ, ಅಲ್ಲಿ ಸಚಿವರವರು ಹೆಸರು ಬಂತಲ್ಲ. ಇವರು ಎನ್ ವಾಣಿ ತಂದೆ NS ಬೋಸರಾಜು ಅಂತ ಅವರ ಹೆಸರಲ್ಲೂ ಸಹ ಇವರು ಅಮೌಂಟ್ ತಗೊಂಡಿದ್ದಾರೆ. ಅದು ಶರಣಗೌಡ ಪೊಲೀಸ್ ಪಾಟೀಲ್ ಅವ್ರಿಗೆ ಹೋಗ್ಬೇಕಾಗಿತ್ತು. ಎನ್ ವಾಣಿ ಅವರಿಗೆ ಸೇರ್ತಕ್ಕಂಥ ಅಮೌಂಟ್ನ ಶರಣಗೌಡ ಪೊಲೀಸ್ ಪಾಟೀಲ್ ತಂದೆ ದೊಡ್ಡಬಸಪ್ಪ ಗೌಡ ಇವ್ರ ಅಕೌಂಟಿಗೆ ಬಂದಿದೆ. ಸುಭಾಷ್ ನಾಯ್ಕ ಅವರು ಒಂದು ವಾರದಿಂದ ತಿರುಗಾಡ್ತಂತ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಹೋಗಿ ಯಾರಿಗೆ ಅನ್ಯಾಯಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಸುಭಾಷ್ ನಾಯ್ಕರು ಮಾಡಕ್ಕಿದ್ದಾರೆ. ಆ ಸುಭಾಷ್ ನಾಯ್ಕರಿಗೆ ಕೆಲವು ರಾಜಕೀಯ ನಾಯಕರಾಗಿರ್ಬೋದು, ಅಧಿಕಾರಿಗಳ ಚೇಳುಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ವ್ಯಕ್ತಿಗಳಾಗಿರ್ಬೋದು, ಸುಭಾಷ್ ನಾಯ್ಕರಿಗೆ ನೇರವಾಗಿ ಕರೆ ಮಾಡಿ ನಿಮ್ಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ನೀನು ಹೊಲ ನೋಡಕ್ಕಿಂತ ನೀವು ಹೊಲದಾಗ ಬರ್ತೀನೋ, ನೀನು ಹೊಲದಾಗ ಬಂದು ನೋಡಪ್ಪ ಅನ್ನೋ ಕೆಲಸಗಳನ್ನು ಕೂಡ ಮಾಡಕ್ಕಿದ್ದರಿಂದ ಅದೇ ರೀತಿಯಾಗಿ ಈ ರೈತರಿಗೆ ಯಾರ್ಯಾರಿದ್ರಲ್ಲಿ ರೈತರು ಅನ್ಯಾಯ ಅಮೌಂಟನ್ನು ಅವರು ಅಕೌಂಟಿಗೆ ಹಾಕಿರ್ತಾರೆ, ಆ ರೈತರು ಕೂಡ ಫೋನ್ ಮಾಡಿ ನೀವು ಅವ್ರ ಜೊತೆಗೆ ಹೋದ್ರೆ ನೀವು ಕೆನಲ್ ನೀರು ಕಟ್ಟುವಂದ್ರಿ, ಈ ಊರಲ್ಲಿ ಬಾಳೆ ಮಾಡ್ತಾರೆ, ನೀವು ಈ ಊರು ಗೌಡ್ರು, ನಾವು ಈ ಊರಲ್ಲಿ ಬಹಳ ಶ್ರೀಮಂತರು, ನಾವು ನಮ್ಮಂತರು ನೀವು ಇದಾಕೊಂಡು ಈ ಊರಲ್ಲಿ ಬಾಳೆ ಮಾಡಕ್ಕಾಗ್ತದೆ ಅಂತೇಳಿ ಕೆಲವು ರೈತರು ಕೂಡ ಭಯ ಕೆಡುವಂತ ಕೆಲಸಗಳನ್ನು ಮಾಡ್ಯಾರ. ಅದ್ರ ಜೊತೆ ಕೂಡ ನಮ್ಮ ಶಿವಾಜಿ ನಾಯ್ಕ ಕೂಡ ಬೆದರಿಕೆ ಕಾಲಗಳು ಬಂದವ. ಇಂಥ ಒಂದು ಬೆದರಿಕೆ ಕಾಲಗಳಿಗೆ ಶಿವಾಜಿ ನಾಯ್ಕಿಗೆ ನಾ ಈ ಮಾಧ್ಯಮ ಮಿತ್ರರ ಜೊತೆಗೆ ಶಿವಾಜಿ ನಾಯ್ಕ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಬೆದರಿಕೆ ಕಾಲಿಗೆ, ಡೊಂಗಿ ಕಾಲಗಳಿಗೆ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಇಡೀ ಸಮಸ್ತ ಮಾನ್ಯ ತಾಲೂಕಿನ ಎಲ್ಲ ಸಂಘಟನೆಗಳ ಜೊತೆಗೆ ನಾವು ಇರ್ತೀವಿ. ರೈತರಿಗೆ ನೀವೆಲ್ಲ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಕೊಡಿಸುವಂತ ನೀವು ಕೆಲಸ ಮಾಡ್ರಿ. ನಮ್ಮ ಜೊತೆಗೆ ಮಾಧ್ಯಮದವರು ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿದ್ದಾರೆ, ಕಾನೂನು ಐತೆ, ಕಾನೂನಿನ ಪ್ರಕಾರ ನಾವೆಲ್ಲರಿಗೂ ನಾವು ಹೋರಾಟ ಮಾಡೋಣ. ಈ ಬೆದರಿಕೆ ಕಾಲಗಳನ್ನ ನೀವು ಯಾವ ರೀತಿಯಲ್ಲಿ ಬೆದರಿಕೆ ಕಾಲಕ್ಕೆ ಅಂಜದೆ ಮುಂದೆ ಇದ್ದ ಹೆಜ್ಜೆಯನ್ನು ಇಂದು ಇಡಬಾರ್ದು ಅಂತ ಹೇಳಿ ಶಿವಾಜಿ ನಾಯ್ಕರೇ ಆಗಿರ್ಬೋದು, ರೈತ ಮುಖಂಡರಿಗೆ ನಾವು ಮುಂದಿದ್ದೀವಿ. ರೈತರೇ ಅವ್ರು ಯಾರೇ ಕಾಲ್ ಮಾಡಿ ನಿಮ್ಗೆ ಅವ್ರಿಂದ ಹೋಗ್ಬೇಡ್ರಿ, ಇವರಿಂದ ಹೋಗ್ಬಾರ್ದು, ಏನೈತಿ ಇವಾಗ ಅವರಿಗೆ ಮುಗಿಲೆತ್ತಿ ಬಿಡೋದು, ಅವ್ರಿಗೆ ಭಯ ಸ್ಟಾರ್ಟ್ ಆಗಿ ಕೆಲವು ರೈತರಿಗೆ ಫೋನ್ ಮಾಡಿ ಅದೇನೈತೆ ಭಯಪ್ಪ ಕೊಡ್ತೀವಿ, ಮಾತಾಡೋಣ, ಕುಂದ್ರೋಣ, ಅವರಿಂದ ಯಾಕೆ ಹೋದ್ರಿ, ಇವರಿಂದ ಯಾಕೆ ಹೋದ್ರಿ, ನೀವು ಹೋದ್ರೆ ಆ ಹೊಲದಾಗ ಬರ್ಕೊಡ್ಸಂಗಿಲ್ಲ, ಈ ಕೆನಲ್ ನೀರು ಬಿಡಲ್ಲ, ಆ ನೀರು ಬಿಡಂಗಿಲ್ಲ, ನಮ್ಮಿಂದ ನೀವು ಬದುಕೋದು, ಇವೆಲ್ಲ ಅವರಿಗೆ ಫೋನ್ಗಳು ಮಾಡಿ ದಬ್ಬಾಳಿಕೆ ಮಾಡುವಂತ ಕೆಲಸಗಳು ಮಾಡಕ್ಕಿದ್ದಾರೆ. ಆ ದಬ್ಬಾಳಿಕೆ ಕೆಲಸ ದಯವಿಟ್ಟು ತಾವು ಮಾಡಬಾರ್ದು. ಹಿರಿಯರಾಗಿರಿ, ನೀವು ಕರ್ತನ ಮಾಡಿ ಒಪ್ಪಿಕೊಂಡು ಅದು ಏನೈತೆ ಯಾರಿಗೆ ಏನು ಸೇರ್ಬೇಕದು ಸೇರ್ಲಿ ಎಂಬುದು ನಮ್ಮ ಉದ್ದೇಶ. ಅದು ಬಿಟ್ಬಿಟ್ಟು ನಿಮ್ಮ ಮೇಲೆ ಯಾವುದೋ ನಾವು ದೌರ್ಜನ್ಯ ಮಾಡಕ್ಕೆ ಬಂದಿಲ್ಲ. ಕಳ್ಳ ಕರೆಗಳು, ಬೆದರಿಕೆಗಳು ಬಂದ್ರೆ ನೆಕ್ಸ್ಟ್ ಟೈಮ್ ನಾವು ಮುಂದಿನ ದಿನಗಳಲ್ಲಿ ಮಾಡಿದ್ರೆ ನಮಗೂ ಕೂಡ ಮೇಲಧಿಕಾರಿಗಳು ಶಾಮೀಲಾಗಿ ಜನಪ್ರತಿನಿಧಿಗಳ ಕುಮ್ಮಕ್ಕಿನಿಂದ ಅಮಾಯಕ ರೈತರಿಗೆ ವಂಚನೆಯಾಗಿದೆ. ಇದಕ್ಕೆ ಸಹಕಾರ ನೀಡಿದ ಅಧಿಕಾರಿ ಹುಸೇನ್ ಸಾಬ್ ಮತ್ತು ವಿಮೆ ಅಧಿಕಾರಿಗಳ ಅಮಾನತಿಗೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದರು. ಸಂದರ್ಭದಲ್ಲಿ ವಿಜಯ್ ಕುಮಾರ್ ನಾಯಕ್, ಹುಚ್ಚುಬುಡ್ಡಪ್ಪ, ಉಮಾಪತಿ, ಅಯ್ಯಾಳಪ್ಪ, ಈಶಪ್ಪ ಸ್ವಾಮಿ, ಹನುಮೇಶ್, ಹನುಮಂತ ರೆಡ್ಡಿ ಸೇರಿದಂತೆ ಶೇಖರಪ್ಪ, ಜಿ ಹನುಮೇಶ್ ಇನ್ನಿತರರು ಇದ್ದರು. ಆಮೇಲೆ ಆ ವಿಷಯವನ್ನು ನಮ್ಮ ಶಿವಾಜಿ ನಾಯ್ಕರವರಿಗೆ ಬಹಳ ಸಾಕ್ಷಿ ಸಮೇತ ತಿಳ್ಕೊಂಡು ಎಲ್ಲ ದಾಖಲಾತಿಗಳನ್ನು ಅವ್ರ ಕೈಯಲ್ಲಿ ಯಾವ್ಯಾವ ಭೂಮಿ ಯಾರ್ಯಾರ ಹೆಸರ ಮೇಲೆ ಆಗಿದೆ ಅಂತ ಹೇಳ್ತೀವಿ. ನಾವು ನಮ್ಮ ಸಂಘಟನೆಯಿಂದ ಹೇಳೋದಿಷ್ಟೇ, ಏನು 2022-23 ಸಾಲಿನಲ್ಲಿ ಮಿನಿಮಮ್ 100-200 ಜನ ರೈತರಿಗೆ ಅನ್ಯಾಯ ಆಗ್ಯದ. ಏನು ನೀವು ಅನ್ಯಾಯ ಮಾಡಿಕೊಂಡು ಅವ್ರಿಗೆ ಹೋಗ್ತಕ್ಕಂಥ ಅವ್ರ ಅಕೌಂಟಿಗೆ ಹೋಗ್ತಕ್ಕಂಥ ಅಮೌಂಟನ್ನು ಏನು ನೀವೆಲ್ಲ ಹಿರಿಯರು ಸೇರಿಕೊಂಡು ಇದೆಲ್ಲ ರಾಜಕೀಯರಾಗಿರ್ಬೋದು, ರಾಜಕೀಯ ನಾಯಕರಾಗಿರ್ಬೋದು, ಆಮೇಲೆ ಈ ಕೃಷಿ ಇಲಾಖೆದವರಾಗಿರ್ಬೋದು, ಆಮೇಲೆ ಫಸಲ್ ಬಿಮಾ ಯೋಜನೆ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಸೇರಿಕೊಂಡು ಇವೆಲ್ಲ ಕೈವಾಡದಲ್ಲಿ ಇದ್ದು ಮಾತ್ರ ಈ ಥರ ಒಬ್ಬರು